ನಮಸ್ಕಾರ ಸ್ನೇಹಿತರೆ. ಭಗವದ್ಗೀತೆಯ 15ನೇ ದಿನದ ಪಯಣಕ್ಕೆ ಸುಸ್ವಾಗತ. ನಾವು ಯಶಸ್ವಿಯಾಗಿ 2 ಅಧ್ಯಾಯಗಳನ್ನು ಮುಗಿಸಿದ್ದೇವೆ. 2ನೇ ಅಧ್ಯಾಯದಲ್ಲಿ ಕೃಷ್ಣನು ಜ್ಞಾನದ ಬಗ್ಗೆ ಬಹಳವಾಗಿ ಹೊಗಳಿದ್ದನು. ಇದನ್ನು ಕೇಳಿದ ಅರ್ಜುನನಿಗೆ ಈಗೊಂದು ದೊಡ್ಡ ಪ್ರಶ್ನೆ ಮೂಡಿದೆ. ಕೃಷ್ಣ, ಜ್ಞಾನವೇ ಶ್ರೇಷ್ಠವಾದರೆ ನನ್ನನ್ನು ಈ ರಕ್ತಪಾತದ ಯುದ್ಧಕ್ಕೆ ಏಕೆ ನೂಕುತ್ತಿದ್ದೀಯಾ ಎಂದು ಕೇಳುತ್ತಾನೆ. ನಮ್ಮ ಜೀವನದಲ್ಲೂ ಅಷ್ಟೇ. ನಾವು ಕೆಲಸ ಮಾಡಬೇಕೇ ಅಥವಾ ಎಲ್ಲವನ್ನೂ ಬಿಟ್ಟು ಧ್ಯಾನ ಮಾಡಬೇಕೇ? ಈ ಗೊಂದಲಕ್ಕೆ ಇಂದಿನ ಉತ್ತರ ಸಿಗಲಿದೆ. ಅರ್ಜುನ ಉವಾಚ ಜಾಯಸಿ ಚೇತ್ ಕರ್ಮಣಸ್ತೆ ಮತಾ ಬುದ್ಧಿರ್ಜನಾರ್ದನ ತತ್ಕಿನ್ ಕರ್ಮಣಿ ಘೋರೆ ಮಾಂ ನಿಯೋಜಯಸಿ ಕೇಶವ. ಅರ್ಜುನನು ಕೇಳಿದನು, ಜನಾರ್ದನನೇ, ಕರ್ಮಕ್ಕಿಂತ ಜ್ಞಾನವೇ ಶ್ರೇಷ್ಠವೆಂದು ನಿನ್ನ ಮತವಾಗಿದ್ದರೆ, ಕೇಶವನೇ, ನನ್ನನ್ನು ಈ ಘೋರವಾದ ಯುದ್ಧದ ಕರ್ಮದಲ್ಲಿ ಏಕೆ ತೊಡಗಿಸುತ್ತಿದ್ದೀಯಾ? ವಿವರಣೆ: ಅರ್ಜುನನ ಪ್ರಶ್ನೆ ನ್ಯಾಯಯುತವಾಗಿದೆ. ನಮಗೆ ಶಾಂತಿ ಬೇಕು ಎನ್ನುತ್ತೇವೆ, ಆದರೆ ಜೀವನ ನಮ್ಮನ್ನು ಹೋರಾಟಕ್ಕೆ ತಳ್ಳುತ್ತದೆ. ಅರ್ಜುನನು ಹೇಳುತ್ತಾನೆ, ಕೃಷ್ಣ, ನಿನ್ನ ಮಾತುಗಳಿಂದ ನನ್ನ ಬುದ್ಧಿ ಭ್ರಮಿತವಾಗುತ್ತಿದೆ. ಯಾವುದಾದರೂ ಒಂದನ್ನು ನಿಶ್ಚಿತವಾಗಿ ಹೇಳು ಎಂದು ಬೇಡುತ್ತಾನೆ. ಇದು ನಮ್ಮೆಲ್ಲರ ಮನಸ್ಸಿನ ಮಾತು. ನ ಕರ್ಮಣಾಮನಾರಂಭಾನ್ ನೈಷ್ಕರ್ಮ್ಯಂ ಪುರುಷೋಷ್ಣುತೆ ನ ಚ ಸಂಯಸನಾದೇವ ಸಿದ್ಧಿಂ ಸಮಧಿಗಚ್ಚತಿ ನ ಹಿ ಕಶ್ಚಿತ್ ಕ್ಷಣಮಪಿ ಜಾತು ತಿಷ್ಠತ್ಯ ಕರ್ಮಕೃತ್. ಯಾರೂ ಕೂಡ ಕರ್ಮಗಳನ್ನು ಮಾಡದೇ ಇರುವುದರಿಂದ ಮಾತ್ರ ಮುಕ್ತಿಯನ್ನು ಪಡೆಯಲಾರರು. ಕೇವಲ ಕರ್ಮಸನ್ಯಾಸದಿಂದಲೇ ಸಿದ್ಧಿ ದೊರೆಯುವುದಿಲ್ಲ. ಏಕೆಂದರೆ ಯಾವ ಮನುಷ್ಯನೂ ಕ್ಷಣಕಾಲವೂ ಕರ್ಮ ಮಾಡದೇ ಇರಲಾರನು. ಪ್ರಕೃತಿಯ ಗುಣಗಳು ಎಲ್ಲರನ್ನೂ ಕೆಲಸ ಮಾಡುವಂತೆ ಪ್ರೇರೇಪಿಸುತ್ತವೆ. ನಾವು ಏನೂ ಮಾಡದೆ ಸುಮ್ಮನೆ ಕುಳಿತಿದ್ದರೂ ನಮ್ಮ ಉಸಿರಾಟ, ಆಲೋಚನೆ ಮತ್ತು ದೇಹದ ಕ್ರಿಯೆಗಳು ನಡೆಯುತ್ತಲೇ ಇರುತ್ತವೆ. ಅಂದರೆ ಅಕರ್ಮ ಎಂಬುದು ಅಸಾಧ್ಯ. ಆದ್ದರಿಂದ ಕೆಲಸ ಬಿಡುವುದು ಸಾಧನೆಯಲ್ಲ. ಕೆಲಸವನ್ನು ಹೇಗೆ ಮಾಡಬೇಕು ಎಂದು ತಿಳಿಯುವುದೇ ನಿಜವಾದ ಸಾಧನೆ. ಸೋಮಾರಿತನಕ್ಕೂ ಮತ್ತು ಸನ್ಯಾಸಕ್ಕೂ ಬಹಳ ವ್ಯತ್ಯಾಸವಿದೆ ಎಂದು ಕೃಷ್ಣ ಇಲ್ಲಿ ಎಚ್ಚರಿಸುತ್ತಿದ್ದಾನೆ. ನಿಯತಂ ಕುರು ಕರ್ಮತ್ವಂ ಕರ್ಮಜ್ಯಾಯೋ ಹ್ಯಕರ್ಮಣಃ ಶರೀರಯಾತ್ರಾಪಿ ಚ ತೇ ನ ಪ್ರಸಿದ್ಧೇದ ಕರ್ಮಣಃ. ಅರ್ಜುನನೇ, ನಿನ್ನ ಪಾಲಿಗೆ ಬಂದ ವಿಧಿಸಲ್ಪಟ್ಟ ಕರ್ಮವನ್ನು, ಅಂದರೆ ಕರ್ತವ್ಯವನ್ನು ನೀನು ಮಾಡು. ಏಕೆಂದರೆ ಕರ್ಮ ಮಾಡದಿರುವುದಕ್ಕಿಂತ ಕರ್ಮ ಮಾಡುವುದೇ ಶ್ರೇಷ್ಠ. ನೀನು ಏನೂ ಮಾಡದಿದ್ದರೆ ನಿನ್ನ ಶರೀರ ಪೋಷಣೆಯೂ ನಡೆಯುವುದಿಲ್ಲ. ಇಲ್ಲಿ ಕೃಷ್ಣನು ಬಹಳ ಪ್ರಾಯೋಗಿಕವಾಗಿದ್ದಾನೆ. ಬದುಕಬೇಕಾದರೆ ಕೆಲಸ ಮಾಡಲೇಬೇಕು. ಆದರೆ ಆ ಕೆಲಸವು ನಿಯತ ಕರ್ಮವಾಗಿರಬೇಕು. ಅಂದರೆ ನಮ್ಮ ಜವಾಬ್ದಾರಿಯಾಗಿರಬೇಕು. ಮನೆಯನ್ನು ನೋಡಿಕೊಳ್ಳುವುದು, ವೃತ್ತಿಯನ್ನು ಮಾಡುವುದು, ಇವುಗಳನ್ನು ಬಿಟ್ಟು ಮೋಕ್ಷ ಹುಡುಕುವುದು ತಪ್ಪು. ಕರ್ತವ್ಯವೇ ದೈವ ಎಂದು ಕೃಷ್ಣ ಇಲ್ಲಿ ಸಾರುತ್ತಿದ್ದಾನೆ. ಸ್ನೇಹಿತರೆ, ಇಂದು ನಾವು ಕರ್ಮಯೋಗದ ಮೊದಲ ಹೆಜ್ಜೆಯನ್ನು ಇಟ್ಟಿದ್ದೇವೆ. ಕೆಲಸ ಮಾಡುವುದು ಅನಿವಾರ್ಯ ಎಂದು ನಮಗೆ ತಿಳಿಯಿತು. ಆದರೆ ಮಾಡುವ ಕೆಲಸವು ನಮಗೆ ಬಂಧನವಾಗಬಾರದು ಎಂದರೆ ಏನು ಮಾಡಬೇಕು? ಯಜ್ಞ ಎಂಬ ಭಾವನೆಯಿಂದ ಕೆಲಸ ಮಾಡುವುದು ಎಂದರೇನು? ಇದನ್ನು ನಾವು ನಾಳಿನ 16ನೇ ಭಾಗದಲ್ಲಿ ತಿಳಿಯೋಣ. ಕರ್ಮಯೋಗದ ಈ ರಹಸ್ಯ ನಿಮ್ಮ ಬದುಕಿನ ದಾರಿಯನ್ನು ಸುಗಮಗೊಳಿಸಲಿ. ಧನ್ಯವಾದಗಳು.